ಸಹಗಮನದಲ್ಲಿ ಮಾದ್ರಿ ಸತಿ ಶರೀರವ ಬಿಟ್ಟಳೋ. ಐವರು ಸುತರು ಸಹಿತ ಕುಂತಿ ಮಿಂದು ಪರೇತ ಕೃತ್ಯವನು ಶ್ರುತಿ ವಿಧಾನದೊಳು ಅಖಿಳ ಮುನಿ ಸಂತತಿಗಳನ್ನು ಮುಂದಿಟ್ಟು ಮಾಡಿಸಿ ಸುತರ ಪಾಲಿಸುತ್ತಿದ್ದಳು. ಆಶತ ಶೃಂಗ ಶೈಲದಲ್ಲಿ ಪತಿಯ ಸಹಗಮನದಲ್ಲಿ ಮಾದ್ರಿ ಸತಿ ಶರೀರವ ಬಿಟ್ಟಳು. ಇದನ್ನು ನಾವು ಶೋಕಕ್ಕೆ ಬಳಸುವಂತಹ ಶಹನ ರಾಗವನ್ನು ಗಮಕಿಗಳು ಬಳಸಿದ್ದಾರೆ. ಅದು ನಿಜವಾಗ್ಲೂ ಕೂಡ ಪದಭಾವ ರಾಗಭಾವ ಸಮನ್ವಯ ಆಗಿದೆ ಅಂತ ಅಂದ್ಕೋಬೋದು. ಇದಕ್ಕೆ ಅರ್ಥ ಇಷ್ಟೇ, ಪತಿಯೊಡನೆ ಸಹಗಮನವನ್ನು ಮಾದ್ರಿ ಸತಿ ಮಾಡ್ತಾಳೆ. ಅವಳ 2 ಮಕ್ಕಳು, ಕುಂತಿಯ 3 ಮಕ್ಕಳು ಎಲ್ಲರೊಡನೆ ಕುಂತಿ ಸ್ನಾನ ಮಾಡ್ತಾರಲ್ಲ ಆ ಥರ ಅವಳು ಕೂಡ ಮಿಂದು ಎಲ್ಲರನ್ನ ಅಲ್ಲಿದ್ದಂತಹ ಋಷಿಗಳನ್ನೆಲ್ಲ ಸೇರಿಸಿ ವೇದೋಕ್ತವಾಗಿ ಹೇಗೆ ಊರ್ಧ್ವ ಗತಿಗೆ ಮಾಡಬೇಕಾದಂತಹ ಕ್ರಿಯೆಗಳಿದೆಯೋ ಕ್ರಮವಾಗಿ ಪಾಂಡು ಮಹಾರಾಜನಿಗೆ ಆ ಉತ್ತರ ಕ್ರಿಯೆಗಳನ್ನೆಲ್ಲ ಆ ಮುನಿಗಳಿಂದ ಮಕ್ಕಳ ಕೈಯಲ್ಲಿ ಮಾಡಿಸ್ತಾಳೆ. ಹೀಗೆ ಮಾಡಿಸಿದಂತಹ ಆಕೆ ಅದಿದ್ದಂತಹ ಜಾಗ ಶತಶೃಂಗ ಪರ್ವತ ಅಂತ. ಆ ಪರ್ವತದಲ್ಲೇ ಆಕೆ ತನ್ನ ಗಂಡನನ್ನು ತನ್ನ ಸವತಿಯನ್ನು ಕಳೆದುಕೊಂಡರೂ ಕೂಡ ಮಕ್ಕಳನ್ನು ಪ್ರೀತಿಯಿಂದ ಆಕೆ ಅಲ್ಲಿ ಕಾಪಾಡ್ತಾ ಇರ್ತಾಳೆ. ಇದು ಆ ಪದ್ಯದ ಭಾವಾರ್ಥ. ಇದಕ್ಕೆ ವಿಶೇಷವಾಗಿ ನಾವು ಕುಂತಿಯ ಒಂದು ಸ್ವಭಾವವನ್ನು ನಾವು ನೋಡಬೇಕಾಗತ್ತೆ. ಕುಂತಿ ಯಾರಪ್ಪ ಅಂದರೆ ಅವಳ ತಂದೆ ಶೂರಸೇನ ಅಥವಾ ಆರ್ಯಕ, ತಾಯಿಯ ಹೆಸರು ಮಾರಿಷ. ಹಿರಿಯ ಮಗಳು ಈಕೆ ಪೃಥ ಶೂರಸೇನನಿಗೆ. ಈಕೆಗೆ 9 ಜನ ತಮ್ಮಂದಿರು, 4 ಜನ ತಂಗಿಯರು. ಮಹಾಪರಾಕ್ರಮಿ ವಸುದೇವ, ಅವನ ಮಗನೇ ಮುಂದೆ ವಾಸುದೇವ, ಕೃಷ್ಣ ಹುಟ್ಟುತ್ತಾನೆ. ಹಾಗಾಗಿ ಈಕೆ ಸೋದರತೆ ಆಗ್ತಾಳೆ. ಇವಳು ಸಿದ್ಧಿ ಎಂಬ ದೇವತಾ ಅಂಶ ಅಂತ ಹೇಳ್ತಾರೆ. ಈಕೆಯನ್ನು ಶೂರಸೇನ ತನ್ನ ಸ್ನೇಹಿತನಾದಂತಹ ಕುಂತಿ ಭೋಜನಿಗೆ ದತ್ತು ಕೊಟ್ಬಿಡ್ತಾನೆ. ಅವಳನ್ನು ಒಂದು ಮಾತು ಕೇಳೋದೇ ಇಲ್ಲ. ಅಲ್ಲಿಂದ ಆಕೆಗೆ ಅನಾಥ ಪ್ರಜ್ಞೆ ಆರಂಭವಾಗಿದೆಯೋ ಅನಿಸುತ್ತೆ. ಜೊತೆಗೆ ಮದುವೆಯಾಗುವ ಮುನ್ನ ಮಗು ಕರ್ಣನನ್ನು ಮಗನಾಗಿ ಪಡೆದು ನೀರಿನಲ್ಲಿ ತೇಲಿ ಬಿಟ್ಟ ನತದೃಷ್ಟ ತಾಯಿ. ಯಾಕೆ ಅಂದರೆ ಮಂತ್ರಶಕ್ತಿ ಅನ್ನೋದು ಅಪಾರವಾದಂಥದ್ದು, ಅಗಾಧವಾದಂಥದ್ದು. ಆ ಶಕ್ತಿಯಿಂದ ಪಡೆದಂತಹ ಮಗು ಇದ್ದರೆ ಏನೆಲ್ಲ ಆಗತ್ತೆ ಅಂತ ಆಲೋಚನೆ ಮಾಡ್ತಾಳೆ ಆ ಹುಡುಗಿ. ದೇಶದ ಕ್ಷೇಮ, ತಂದೆಯ ಕೀರ್ತಿ, ಜನರ ಅಪವಾದ ಎಲ್ಲದಕ್ಕೋಸ್ಕರ ಆಕೆ ಆ ಬುಟ್ಟಿಯಲ್ಲಿ ಆ ಮಗುವನ್ನು ಮಲಗಿಸಿ ಅದರ ಜೊತೆಗೆ ಹಣ ಮತ್ತು ಒಡವೆಯನ್ನು ಇಟ್ಟು ಮಂತ್ರಿಸಿ ಕಳಿಸ್ತಾಳಂತೆ. ವಿಮರ್ಶಕರು ಹೇಳ್ತಾರೆ ಮಕ್ಕಳಿಗೆ ಆಸ್ತಿ ಮಾಡುವ ಕಾನ್ಸೆಪ್ಟು ಈಕೆಯಿಂದ ಆರಂಭ ಆಯಿತೋ ಏನೋ ಅಂತ. ಇರ್ಬೋದು. ಮಿಥ್ಯಾಜ್ಞಾನ ಪ್ರಚಾರ ಆಗಬಾರದು ಅಂತ ಆಕೆ ಅಶ್ವನದಿಯಲ್ಲಿ ತೇಲಿ ಬಿಡ್ತಾಳೆ. ಅಲ್ಲೇ ಅತಿರಥ ನದಿ ಸ್ನಾನಕ್ಕೆ ಬಂದಿರ್ತಾನೆ. ಸೂರ್ಯನಿಗೆ ಅರ್ಘ್ಯ ಕೊಡಲು ಹೋದವ ಅನ್ನೋಂಗೆ ಸೂರ್ಯನೇ ಸಿಕ್ಕಿದಂತಾಯಿತು. ಸ್ನಾನ ಮತ್ತು ಅರ್ಘ್ಯದಿಂದ ಪುಣ್ಯ ಅನ್ನೋದು ಇದನ್ನೇ ಅಲ್ವಾ. ಇವಳಂತೆ ಅವಳ ಅಣ್ಣನ ಮಗ ಕೃಷ್ಣನಿಗೂ ಆಯ್ತಲ್ವ. ನಾವು ಭಾಗವತವನ್ನು ನೋಡಿದಾಗ ಅವನು ಎಲ್ಲೋ ಬೆಳೆದ. ಸರಿ, ಕುಂತಿಗೆ ಪ್ರಾಪ್ತ ವಯಸ್ಸಿನಲ್ಲಿ ವಿವಾಹ ಆಯಿತು. ಏನಾಯಿತು? ರತಿ ಸುಖವಿಲ್ಲ, ಸುಖ ಕೊಡದ ಜನ್ಮ ಆಯಿತು ಆಕೆಗೆ. ಕಡೆಗೆ ಘೋರ ವೈಧವ್ಯವೂ ಬಂತು. ಈಗ ಆದರೂ ಕೂಡ
ಹೆದರದೆ ಆತ್ಮಸ್ಥೈರ್ಯದಿಂದ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದಂಥವಳು ಈಕೆ. ತಂದೆ ಇಲ್ಲದ ಕೊರತೆಯನ್ನು ನೀಗಿಸಿದಳು ಕೂಡ. ಅಖಂಡ ಭಾರತ ಮಹಾಕಾವ್ಯದ ಕಥಾನಾಯಕಿ ಯಾರಪ್ಪ ಅಂದರೆ ಕುಂತಿ. ಭಾರತದ ವೀರ ಮಹಿಳೆ ಅನ್ನಿಸ್ಕೊಂಡ್ರು. ನೋವು ನುರಿ ದುರ್ಬರತೆಯ ಮಹಾಪ್ರತೀಕ ಈಕೆ. ಪಾಂಡವರ ಆತ್ಮಬಲವೇ ಆದಳು. ಜೊತೆಗೆ ಕೃಷ್ಣನ ಪರಮಪ್ರೀತಿಯ ಸೋದರತೆ ಅಲ್ವಾ. ತ್ಯಾಗವೇ ಜೀವನದ ಉಸಿರು ಎಂಬುದಕ್ಕೆ ಕುಂತಿ ಉದಾಹರಣೆಯಾಗಿ ನಮಗೆ ಮಹಾಭಾರತದಲ್ಲಿ ಸಿಗ್ತಾಳೆ. ಕನ್ಯೆಯಾಗಿ ಕರ್ಣನನ್ನು ಹಡೆದು ಪಾಂಡುವಿನ ರಾಣಿಯಾಗಿ ಇತರ ಪುತ್ರರನ್ನು ಪಡೆದ ಕುಂತಿಯನ್ನು ಅದೇ ಸಮಾಜ ಗೌರವಿಸಿ ಮನ್ನಿಸಿದ್ದನ್ನು ನಾವು ನೋಡ್ತೇವೆ. ಇತರ ಪುತ್ರರನ್ನು ಪಡೆದ ಅಂತ ಇದೆ ಅಲ್ಲಿ. ಇತರ ಅಂದರೆ ಮಾದರಿಯ ಮಕ್ಕಳು, ಅವರನ್ನೂ ಕೂಡ ಯಾವ ಭೇದ ಭಾವ ಇಲ್ಲದೆ ತನ್ನ 3 ಮಕ್ಕಳ ಜೊತೆಗೆ ಮಾದರಿಯ 2 ಮಕ್ಕಳನ್ನು ತನ್ನ ಮಕ್ಕಳೇ ಅಂತ ತಿಳಿದು ಆಕೆ ಗೌರವಿಸ್ತಾಳೆ. ಹಾಗಾಗಿ ಅಂದಿನ ಸಮಾಜ ಇವಳನ್ನು ಗೌರವಿಸಿ ಮನ್ನಿಸುತ್ತೆ. ಇದನ್ನೇ ಮಹಾಭಾರತದ 6 ಮಹಾಪ್ರಮೇಯಗಳು ಅಂತ ಹೇಳ್ತಾರೆ. ಇದು 6 ಯಾವುದಪ್ಪ ಅಂದರೆ ಗಾಂಧಾರ್ಯ ಧರ್ಮಶೀಲತಾಂ, ಗಾಂಧಾರ್ಯ ಧಾರ್ಮಿಕ ಪ್ರಜ್ಞೆ, ಕ್ಷತು ಪ್ರಜ್ಞಾಂ ವಿದುರನ ಪ್ರಜ್ಞೆ ವಿವೇಕ, ಧೃತಿಂ ಕುಂತ್ಯಾಹ ಅಂದರೆ ಕುಂತಿಯ ಧೈರ್ಯ ಎದೆಗೆಡದೆ ಕಷ್ಟ ಸಹಿಸಿದ್ದು, ವಾಸುದೇವಸ್ಯ ಮಹಾತ್ಮ್ಯಂ ಇದು ಗೊತ್ತೇ ಇದೆ, ಶ್ರೀಕೃಷ್ಣನ ಮಹಿಮೆ, ಪಾಂಡವಾನಾಂಚ ಸತ್ಯತಾಂ ಪಾಂಡವರ ಸತ್ಯ ಸ್ವಭಾವ, ದುವೃತ್ತಂ ಧಾತ್ರ ರಾಷ್ಟ್ರನಾಂ ಕೌರವನ ದುರ್ನಡತೆ. ಇದೆಲ್ಲವನ್ನು ಮಹಾಭಾರತದಲ್ಲಿ ಪ್ರಮೇಯಗಳು ಅಂತ ಹೇಳ್ತಾರೆ. ಅಂತಹ ಒಂದು ಪ್ರಮೇಯದ ಕಥೆಯನ್ನು ಕುಮಾರವ್ಯಾಸ ಕನ್ನಡದಲ್ಲಿ ಕಸ್ತೂರಿ ಕನ್ನಡದಲ್ಲಿ ಕನ್ನಡಿಗರಿಗೆ ಕಟ್ಟಿಕೊಟ್ಟಿದ್ದಾನೆ. ಮಹಾಪರಾಕ್ರಮಿಯಾದ ವಸುದೇವನ ತಂಗಿ ಕುಂತಿ, ರಾಜಾಧಿರಾಜ ಕುಂತಿ ಭೋಜನ ಸಾಕು ಮಗಳು, ಕುಲ ತಿಲಕನಾದಂತಹ ವಿಚಿತ್ರ ವೀರ್ಯನ ಸೊಸೆ, ಭುಜಬಲ ಪರಾಕ್ರಮದಿಂದ ಕುರುವಂಶದ ಕೀರ್ತಿಯನ್ನು ದಿಗಂತಕ್ಕೂ ಹರಡಿದ ಪಾಂಡುವಿನ ಮಡದಿ, ಮಹಾಧೀರರಾದ 5 ಜನ ಪಾಂಡವರನ್ನು ಪಡೆದ ತಾಯಿ, ಸರ್ವಲಕ್ಷಣ ಸಂಪನ್ನೆ ಈಕೆ. ಈಕೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಅಲ್ಲವೇ. ಅರಸನು ಅಪಗತನಾದನು, ಆ ನೃಪನರಸಿ ಬಾಲಕಿ ಮಕ್ಕಳೈವರು ಭರತ ಕುಲಜರು, ನಾವು ತಪಸಿಗಳು ಇರ್ಪುದಾರಣ್ಯ ಅರಿಗಳ ರಾಕ್ಷಸರು, ನಾವಿನ್ನಿರಿಸುವುದು ಮತವಲ್ಲ. ಹಸ್ತಿನಪುರದೊಳೊಪ್ಪಿಸಿಬಹುದು ಮತವೋ, ಹಸ್ತಿನಪುರದೊಳೊಪ್ಪಿಸಿಬಹುದು ಮತವೆಂದುದು ಮುನಿಸ್ತೋಮ. ಮತ್ತು ಮುಂದುವರಿದು ಪಾಂಡವರ ಬಗ್ಗೆ ತುಂಬ ಒಳ್ಳೆಯ ಕೀನ್ ಸೆಂಟೆನ್ಸಸ್ ಅಂತಾರಲ್ಲ, ಅಂತಹ ತುಂಬ ಚೆನ್ನಾಗಿರುವಂತಹ ವಾಕ್ಯಗಳನ್ನು ನಾವು ನೋಡ್ಬೋದು. ಕುಮಾರವ್ಯಾಸನ ಭಾರತದಲ್ಲಿ ಗೋಳಾಡುವ ಧರ್ಮಜ, ಹಾರಾಡುವ ಭೀಮಸೇನ, ಸ್ಥಿರವೀರ್ಯನಾದ ಅರ್ಜುನ, ಸುಂದರನಾದ ನಕುಲ, ಚತುರನಾದ ಸಹದೇವನನ್ನು ನಾವು ನೋಡ್ತೇವೆ ಅಂತ ಅನೇಕ ಪದ್ಯಗಳಲ್ಲಿ ಇದನ್ನು ನಾವು ಗಮನಿಸ್ಬೋದು. ಧರ್ಮರಾಯ ಧರ್ಮಕ್ಕೆ ಮುಖ್ಯ ಸ್ಥಾನವನ್ನು ಕೊಟ್ಟವನು. ಭೀಮ ಧರ್ಮ ಆಚರಣೆಗೆ ಬಲ ಬೇಕು, ಅವನೇ ಭೀಮ. ಅರ್ಜುನ ಧರ್ಮಜ್ಞಾನವೂ ಇದ್ದು ಆಚರಿಸುವ ಬಲವೂ ಇದ್ದು ಈಶ್ವರ ಭಕ್ತಿ ಬೇಕು ಅನ್ನುವವನು ಆತ. ಇನ್ನು ಅವಳಿ ಮಕ್ಕಳಾದ ನಕುಲ ಸಹದೇವರು ಮೇಲಿನದೆಲ್ಲವೂ ಇದ್ದು ಹಿಂದು ಮುಂದಿನ ಯೋಚನೆ ಇದ್ದರೆ ಪೂರ್ಣತೆ ಅಂತ ತಿಳಿದಂತಹ ಅವರೂ ಕೂಡ ಇದ್ದಾರೆ. ಹಾಗಾಗಿ
5 ಗುಣಗಳ ಸಮಷ್ಟಿ ಪಾಂಡವರು ಅಂತ ಅನೇಕ ಕವಿಗಳು ಹೊಗಳ್ತಾ ಇದ್ದಾರೆ. ಆ ವಾಕ್ಯವನ್ನು ನಾನು ಕೂಡ ಇಷ್ಟಪಟ್ಟು ನಿಮಗೂ ಗೊತ್ತಾಗಲಿ ಅಂತ ಹೇಳಿದ್ದೀನಿ. ಸರಿ ಇದ್ದರೆ ತಾವು ಸ್ವೀಕರಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಅರಸನ್ ಅಪಗತನಾದನು, ಈ ಪದ್ಯ 26ನೇದು. ಇದಕ್ಕೆ ಬೇಗಡೆ ರಾಗದಲ್ಲಿ ಅವರು ಹಾಡಿದ್ದಾರೆ. ಬೇಗಡೆ ಯಾಕೆ ಹಾಡಿದ್ರು? ಕಾರಣ, ಅಲ್ಲಿದ್ದಂತಹ ಮುನಿಗಳು, ತಪಸ್ವಿಗಳು, ಋಷಿಗಳೇನಿದ್ರಲ್ಲ, ಅವರು ಯೋಚನೆ ಮಾಡ್ತಾರೆ. ಎಲ್ಲರೂ ಸೇರಿಬಿಟ್ಟು ಒಂದು ತೀರ್ಮಾನವನ್ನು ಬೇಗ ಮಾಡ್ತಾರೆ. ಹೆಂಗಸು ಅಂತ ಹೇಳ್ತಾರಲ್ಲ, ಗಂಡನನ್ನು ಕಳೆದುಕೊಂಡಂತಹ ಆಕೆ 5 ಜನ ಗಂಡು ಮಕ್ಕಳು, ಧೀರಾದಿ ವೀರರು, ಭರತ ಕುಲಜರು ಅಂತ ಒಂದು ಪದವನ್ನು ಇಟ್ಟಿದ್ದಾನೆ. ಅದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂತಹ ಮಕ್ಕಳು ಇಲ್ಲಿ ಬೆಳೀಬಾರ್ದು. ಇದು ಕ್ಷತ್ರಿಯ ಬೀಜ. ಕ್ಷತ್ರಿಯರು ದೇಶವನ್ನು ಆಳಬೇಕು. ಅಂತಹ ಸಾಮರ್ಥ್ಯವುಳ್ಳಂತಹ ಇವರು ಈ ಕಾಡಿನಲ್ಲಿ ಇರಬಾರ್ದು ಅಂತ ಅವರೆಲ್ಲ ಬೇಗ ಆಲೋಚನೆ ಮಾಡಿ ಬೇಗ ನಿರ್ಧರಿಸಿ ಬೇಗ ಕರ್ಕೊಂಡೋಗಿ ಹಸ್ತಿನಾವತಿಗೆ ಬಿಡ್ತಾರೆ. ಹಾಗಾಗಿ ಬೇಗಡೆಯನ್ನು ಹಾಡಿದ್ದಾರೆ. ಆಶ್ರಮದ ಮುನಿಗಳೆಲ್ಲ ಆಲೋಚಿಸಿದ್ದು ತುಂಬ ಸರಿ ಅಂತ ಅನಿಸುತ್ತೆ. ಯಾಕೆಂದರೆ ಪಾಂಡು ಮಹಾರಾಜ ತೀರ್ ಹೋಗಾಗಿದೆ. ಇನ್ನು ಚಿಕ್ಕವಳು ಕುಂತಿ, ಇನ್ನು ತುಂಬ ಏನು ವಯಸ್ಸಾಗಿಲ್ಲ, ಅವಳು ಚಿಕ್ಕವಳು. ಈ 5 ಮಕ್ಕಳು ಭರತ ವಂಶಜರು ಅಂತ ಕುಮಾರವ್ಯಾಸ ಒಂದೇ ಒಂದು ಪದದಲ್ಲಿ ಇಟ್ಬಿಡ್ತಾನೆ. ತಪಸ್ವಿಗಳು ಇರುವಂತಹ ಈ ಕಾಡು, ಅನೇಕ ಶತ್ರುಗಳು, ರಾಕ್ಷಸರು, ಕ್ರೂರ ಮೃಗಗಳು ಇರುವಂತಹ ಪರಿಸರ, ಇಲ್ಲಿ ಇರಿಸ್ಕೊಳ್ಳೋ ಸರಿಯಲ್ಲ. ಆದ್ದರಿಂದ ಕರ್ಕೊಂಡೋಗಿ ಭೀಷ್ಮಾಚಾರ್ಯರಿಗೆ ಒಪ್ಪಿಸ್ಬಿಡೋಣ, ಹಸ್ತಿನಾಪುರಕ್ಕೆ ಕರ್ಕೊಂಡು ಹೋಗೋಣ ಅಂತ ಎಲ್ಲರೂ ಸಮ್ಮತದಿಂದ ಒಪ್ಕೊಂಡ್ಬಿಡ್ತಾರೆ. ಹೀಗೆ ನಿರ್ಧಾರ ಮಾಡಿ ಕರ್ಕೊಂಡೋಗಿ ಮುಂದಿನ ಪದ್ಯದಲ್ಲಿ ಬಿಡ್ತಾರೆ. ಅಲ್ಲಿ ಎಂತಹ ಒಂದು ಪದವನ್ನು ನಮ್ಮ ಕುಮಾರವ್ಯಾಸ ಕೊಡ್ತಾ ಇದ್ದಾನೆ, ಭರತ ಕುಲಜರು. ಅದಕ್ಕೆ ಬಹಳ ಸೊಗಸಾದ ವಿಮರ್ಶೆ ಇದೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಕ್ಷಿತಿಯ ಒಲು ಪಾವನತೆ, ಕುರುಪತಿಯ ಒಲು ಅಭಿಮಾನ, ಲಕ್ಷ್ಮೀಪತಿಯ ಒಲು ಸತ್ಕೀರ್ತಿ, ವಿದುರನ ಒಲು ವಿಜ್ಞಾನ, ಕ್ಷಿತಿಯ ಒಲು ಸೈರಣೆ, ಸಹೃತ್ ಸಂತತಿಯ ಒಲು ಪರಿಣಾಮ, ಕುಂತೀಸುತರ ಒಲು ಸತ್ಯಾಧಿಕರು ಲೋಕದೊಳಗಿಲ್ಲ ಅಂತಾನೆ ಒಬ್ಬ ಕವಿ. ಮತ್ತೊಬ್ಬ ಕವಿ ಹೇಳ್ತಾನೆ, ಜಲಧಿಯೋಳು ದುಗ್ಧಾಬ್ಧಿ, ತೀರ್ಥಾವಳಿಯೋಳು ಸುರನದಿ, ಮುನೀಶ್ವರರೊಳಗೆ ವೇದವ್ಯಾಸ, ವ್ರತಿಗಳೊಳು ಹನುಮಂತ, ದೈವದೊಳು ಜಲರುಹಾಕ್ಷ, ಧರಣಿಪಾಲರಳು ಧರ್ಮಜನು ಅಗ್ಗಳೆಯನು. ಇಂತಹ ಶ್ರೇಷ್ಠರಾದಂತಹ ಪಾಂಡವರ ಮುಂದಿನ ಒಂದು ಗುಣ, ಲಕ್ಷಣ, ನಡತೆ ಎಲ್ಲವನ್ನು ಇಲ್ಲಿ ನಾವು ನೋಡ್ಬೋದು. ಆ ಮಕ್ಕಳನ್ನು ನೋಡಿದಾಗ ಋಷಿಗಳಿಗೆಲ್ಲ ಅನ್ನಿಸ್ತಾ ಇದೆ, ಇವರು ಕಾಡಲ್ಲಿ ಖಂಡಿತ ಬೆಳೀಬಾರದು. ಅರಮನೆಯಲ್ಲಿ ಬೆಳೆಯುವಂತಹ ಕ್ಷತ್ರಿಯೋಚಿತವಾದಂತಹ ಸಾಮರ್ಥ್ಯವುಳ್ಳಂಥ ಆ ವಿದ್ಯೆಯನ್ನೆಲ್ಲ ಅವ್ರು ಕಲಿಸ್ಬಿಟ್ಟಿಯಾರಾಗಲೇನೆ. ಅದು ಸಾರ್ಥಕ ಆಗಬೇಕಾದ್ರೆ, ದೇಶದ ರಕ್ಷಣೆ ಆಗಬೇಕಾದ್ರೆ, ಶತ್ರುಗಳನ್ನು ಓಡಿಸ್ಬೇಕಾದ್ರೆ ಇಂತಹ ಮಕ್ಕಳಿಗೆ ಮಾತ್ರ ಸಾಧ್ಯ. ಆದ್ದರಿಂದ ದೇಶವನ್ನು ಮುಂದೆ ಸುಭಿಕ್ಷವಾಗಿ ಆಳೋದಕ್ಕೆ ಸಮರ್ಥ ಧರ್ಮರಾಜ. ಭೀಮನ ಒಂದು ಶಕ್ತಿಯ ಪ್ರಯೋಗ ಎಲ್ಲ ಆಗಬೇಕಾಗಿದೆ. ಇದನ್ನೆಲ್ಲ ತಿಳಿದಂತಹ ಅವರನ್ನೆಲ್ಲ ತ್ರಿಲೋಕ ಜ್ಞಾನಿಗಳು ಅಂತ ಹೇಳ್ತಾರೆ. ಮುಂದೆ ನಡೆಯೋದೆಲ್ಲ ಗೊತ್ತಿರುತ್ತೆ ಅಂತ. ತ್ರಿಕಾಲ ಜ್ಞಾನಿಗಳು, ತ್ರಿಲೋಕದಲ್ಲಿ ಏನು ನಡೆಯುತ್ತೆ ಅಂತ ತಿಳ್ಕೊಳ್ಳುವಂತಹ ಸಾಮರ್ಥ್ಯವುಳ್ಳಂತಹ ದಿವ್ಯ ಜ್ಞಾನವನ್ನು ಇರುವಂತಹ ಋಷಿಗಳೆಲ್ಲ ಅಲ್ಲಿದ್ದಾರೆ. ಅಂಥವರೆಲ್ಲ ಯೋಚನೆಯನ್ನು ಮಾಡಿ ಅವರನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಹಸ್ತಿನಾವತಿಗೆ ಹೊರಡ್ತಾ ಇದ್ದಾರೆ.